1,00,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಫ್ಟರ್ ಏಜಸ್ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಬಜಾರಿ ಆಂಟಿ ಅಂತೆಲ್ಲ ಕಾಯಕ ಇಲ್ಲ ಅಂದ್ರೆ ಕಾಂಚನ ಇಲ್ವಲ್ಲ, ಅದಕ್ಕೋಸ್ಕರ ಕಾಲ್ಗಾಕಪ್ಪ. ನನ್ ಚೆನ್ನಾಗಿರುತ್ತೆ ಈ ರೀತಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಮನೆಯಿಂದ ಅಡ್ಗೆ ಎಲ್ಲ ಮಾಡ್ಕೊಂಡ್ ಬಂದು ಹಿಂಗ್ ತಿನ್ಕೊಂಡ್ ಹೋಗೋದ್ ಸಕ್ಕದಾಗಿರುತ್ತೆ. ನಮ್ಮ ಯೋಗಕ್ಷೇಮನು ನೋಡ್ಕೋತಾರೆ, ನಮ್ಮ ಹೊಟ್ಟೆ ಯೋಗಕ್ಷೇಮನು ನೋಡ್ಕೊಂತಾರೆ ಈ ತರ ದೊಡ್ಡೋರಿದ್ರೆ. ಸೆಲೆಕ್ಟ್ ಮಾಡಿರೋದು ಶಾಪಿಂಗ್ ಮಾಡಿದಾರೆ, ಬಿಟ್ಟಿಲ್ಲ ಇವರು. ಇದೊಂಥರ ನಮ್ ಫ್ಯಾಮಿಲಿ ಜೀನಲ್ಲೇ ಬಂದ್ಬಿಟ್ಟಿದೆ, ನಾವೆಲ್ಲ ವರ್ಕೋಹಾಲಿಕ್. ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ಇವತ್ತಿಗೆ 1,00,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ರಿಯಲಿ ಮೀನ್ಸ್ ಅ ಲಾಟ್. ಅಂಡ್ ಈ ವ್ಲಾಗ್ ಏನು ಅಂತಂದ್ರೆ, ನಾನು ಶಿರಡಿಗೆ ಹೋಗ್ತಾ ಇದ್ದೀನಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ. ಸೊ ಶಿರಡಿಗೆ ನಾನು ಬುಕ್ ಮಾಡೋವಾಗ ಅನ್ಸಿತ್ತು, ನಾನು ಶಿರಡಿಗೆ ಹೋಗೋಕ್ಕೂ ಮುಂಚೆ 100K ರೀಚ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ. ಅದೇನ್ ಬಾಬಾ ಪವಾಡನೋ ಏನೋ ನಂಗೆ ಗೊತ್ತಿಲ್ಲ. ಇವತ್ತು ಶಿರಡಿಗೆ ಹೊರಟಿದ್ದೀನಿ ನಾನು. ನೆನ್ನೆ ನನಗೆ 100K ಸಬ್ಸ್ಕ್ರೈಬರ್ಸ್ ಆದ್ರು. ಇದೊಂಥರ ಮಿರಾಕಲ್ ಅಂತಾನೆ ಹೇಳ್ಬೋದು. ನಾನು ಹಂಗ ಅನ್ಕೊಂಡಿದ್ದೆ, ಹಂಗೆ ಆಗಿದೆ ಅದು. ಸೊ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮೆಲ್ಲರಿಂದ. ಥ್ಯಾಂಕ್ ಯು ಅದಕ್ಕೆ. ಸೊ ಶಿರಡಿಗೆ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ. ಆಫ್ಟರ್ ಏಜಸ್ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಟ್ರೈನ್ ಜರ್ನಿ ಹೇಗಿರುತ್ತೆ ಅಂಡ್ ನಾವ್ ಹೇಗೆಲ್ಲ ಫನ್ ಮಾಡ್ತೀವಿ, ಇದೆಲ್ಲದನ್ನು ನಾನು ನಿಮ್ಗೆ ಈ ವ್ಲಾಗ್ ಅಲ್ಲಿ ತೋರ್ಸ್ಕೊಡ್ತೀನಿ. ಇದಪ್ಪ ನಂಗೆ ಡಿಸ್ಟರ್ಬ್ ಆಗ್ತಿದೆ. ಮರ್ತೋಗ್ತಿದ್ಯಾ? ಫುಲ್ ಜರ್ನಿ ಮುಗಿಯೋಷ್ಟರಲ್ಲಿ ಅವ್ರದ್ದು ಅರ್ಧ ಡೈಲಾಗ್ ನಾವೇ ಹೇಳ್ಬಿಟ್ಟಿರ್ತೀವಿ. ಟ್ರೈನಲ್ಲಿ ಚಿಕ್ಕಮ್ಮ ಸೊ ಫೈನಲಿ ಟ್ರೈನಲ್ಲಿ ಅದು ಫಸ್ಟ್ ನಾವು ಟ್ರೈನಿಗೆ ಹತ್ಬಿಟ್ವಿ. ನಮ್ ಚಿಕ್ಕಮ್ಮ ಬರೋದ್ ಲೇಟ್ ಆಗೋಯ್ತು. ಅದಕ್ಕೆ ಒಂದು ಭಾಷಣ ಮಾಡಿದ್ದಾರೆ ಪಾಪ ಎಲ್ರಿಗೂ. ನನ್ನಿಂದ ಲೇಟ್ ಆಗಿಲ್ಲ, ನಿಮ್ಗಳಿಂದ ಲೇಟು. ಹತ್ರ ಝೂಮ್ ಮಾಡಪ್ಪ, ರೆಡಿ ಆಗಿದೆ ಗೊತ್ತಾಯ್ತಾ? ನೀವುಗಳು ಅದೇನೋ ಡ್ರೆಸ್ ಎಲ್ಲ ಇದು ಮಾಡಿಸ್ಕೋಬೇಕು, ಸ್ಟಿಚಸ್ ಮಾಡಿಸ್ಕೋಬೇಕು, ಅದೇ ಡ್ರೆಸ್ ಬೇಕು ಇದೇ ಡ್ರೆಸ್ ಬೇಕು ಅಂತ ನಿಮ್ಗಳಿಂದ ಲೇಟ್ ಆಗಿದ್ದು. ಭಾರ್ಗವಿ ಅವ್ರನ್ನ ಕೇಳು, ಅವ್ರಿಗೆ ಗೊತ್ತಿರುತ್ತೆ. ಏನಾಯ್ತು ಭಾರ್ಗವಿ? ನಾನು ಬರೋದ್ ಸ್ವಲ್ಪ ಲೇಟ್ ಆಗೋಯ್ತು ಅವ್ರನ್ನ ಪಿಕ್ ಮಾಡ್ಕೊಳಕ್ಕೆ. ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು, ಕರ್ಕೊ ಬರ್ತೀನೋ ಇಲ್ವೋ. ಇವಾಗ ಟ್ರೈನ್ ಮಿಸ್ ಆದ್ರೆ ಅವ್ರನ್ನ ಹೆಂಗ್ ಕರ್ಕೊಂಡು ಹೋಗೋದು ಶಿರಡಿಗೆ, ಹೆಂಗಾದ್ರೂ ಸರಿ ತಲುಪಿಸ್ಬಿಡ್ಬೇಕಲ್ಲ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ನಮ್ಗೆ ಎಷ್ಟು ಟೆನ್ಷನ್ ಆಗುತ್ತೆ ನೀನೇ ಹೇಳು ನೋಡೋಣ. ಅಲ್ಲಿ ಟ್ರಾಫಿಕ್ ಜಾಮು, ಬೆಂಗಳೂರು ಟ್ರಾಫಿಕ್ ನಿಮ್ಗಳಿಗೆ ಗೊತ್ತಿದೆ. ನಮ್ 2-3 ಟೈಮ್ಸ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ಮಾಡ್ಕೊಳಕ್ಕೆ ಅಜ್ಜಿ ಹುಬ್ಳಿಗೆ ಹೋಗೋದೆಲ್ಲ ಹೇಳ್ಬಿಟ್ಲು. ಹೌದು, ಅದ್ರಲ್ಲೇನಿದೆ. ಕಾಶಿಗೆ ಹೋದಾಗ ಹುಬ್ಳಿಗೆ ಹೋದಾಗೆಲ್ಲ ನಮ್ಗೆ ಆಗಿದೆ ಬ್ಯಾಡ್. ಆಯ್ತು, ಆಕ್ಚುಲಿ ನಾನು ಅಮ್ಮ ತಾರೋ ಅವರು ಫಸ್ಟೇ ಬಂದು ಕುತ್ಕೊಂಡ್ವಿ ಟ್ರೈನಲ್ಲಿ. ಇವ್ರು 4 ಜನ ಬರೋದ್ ಲೇಟ್ ಆಯ್ತು ಅಂದ್ರೆ ಟ್ರಾಫಿಕ್ ಇತ್ತು. ಆಮೇಲೆ ಭಾರ್ಗವಿ ಅವ್ರು ಒಂಚೂರು ಲೇಟ್ ಆಗೋದ್ರು. ಪಾಪ ಭಾರ್ಗವಿ ಅವ್ರು ಲೇಟ್ ಆಗಿ ಹೋಗೋ ಕಾರಣ ನಾವುಗಳು. ಯಾಕೆ ಅಂದ್ರೆ ನಮ್ಗೆ ಇಷ್ಟ ಬಟ್ಟೆ ಬೇಕೇ ಬೇಕು, ಇದಿಷ್ಟು ನೀವು ಸ್ಟಿಚ್ ಮಾಡಿ ಕೊಡ್ಲೇಬೇಕು ಅಂತ ನಾವು ಬೇರೆ ಅವ್ರಿಗೆ ಹಿಂಸೆ ಮಾಡ್ಬಿಟ್ಟಿದ್ವಿ. ನಮ್ ಹಿಂಸೆಯಿಂದ ಅವ್ರಿಗೆ ಆಗಲ್ಲ ಅಂತ ಹೇಳಕ್ಕಾಗಲ್ಲ ನಮ್ಗೆ. ಸೊ ಮಾಡ್ಲೇಬೇಕು. ಅದನ್ನ ಮಾಡ್ಕೊಂಡು ಒಂದ್ ತರಕ್ಕೆ ಇಷ್ಟೊತ್ತಾಗಿದೆ ನೋಡಿ. ಈ ಬಟ್ಟೆ ಅವರು ತಗೊಂಬರಕ್ ಲೇಟ್ ಆಗಿದೆ. ಸೊ ಹಾಗಾಗಿ ನಮ್ ಚಿಕ್ಕಮ್ಮ ಅವ್ರ ಮನೆಗೆ ಹೋಗೋದ್ ಲೇಟ್ ಆಗಿದೆ. ಹೋಗಿದ್ದಕ್ಕೆ ನಮ್ ಚಿಕ್ಕಮ್ಮ ಅವರು ನಾನ್ ಫಸ್ಟ್ ರೆಡಿ ಆಗಿದ್ದೆ. ಹೋಗ್ಲಿ ಬಿಡಿ, ಇವಾಗ ಈಗ ನೆಮ್ಮದಿ ಆಯ್ತಾ? ರಿಲ್ಯಾಕ್ಸ್ ಆಯ್ತು. ಭಾರ್ಗವಿ ಈಗ ಆಗ್ತಿದೆ ರಿಲ್ಯಾಕ್ಸ್. ಟೆನ್ಷನ್ ಗಳು ಆಗ್ತಾ ಇದೆ, ತುಂಬಾ ಸರಿ ಹೋಗಲ್ಲ, ಟೆನ್ಷನ್ ಆಗ್ತಿದೆ. ಆಯ್ತು, ಆರಾಮಾಗಿರ್ಬೇಕು. ನೋಡಿ ಎಷ್ಟೋ ಜನ ಕಮೆಂಟ್ ಮಾಡಿದೀರಾ ಬಜಾರಿ ಆಂಟಿ ಅಂತೆಲ್ಲ. ಬಜಾರಿ ಚಿಕ್ಕಮ್ಮ ಅಂತೆಲ್ಲ. ಈಗ ನೋಡಿದ್ರ ಬರೀ ಬಜಾರಿ ತನ ಒಂದೇ ಇಲ್ಲ, ಟೆನ್ಷನ್, ತುಂಬಾ ಟೆನ್ಷನ್ ತಗೊಂಡ್ ನಮಗೂ ಟೆನ್ಷನ್ ಕೊಡ್ತಾರೆ. ಏನು ಮಾಡಕ್ ಆಗಲ್ಲ. ಅದೆಲ್ಲ ಏನಿಲ್ಲ, ನೀವು ನಮ್ ಏಜ್ ತಲುಪದಾಗ ಗೊತ್ತಾಗತ್ತೆ. ಇದೇ ತರ ಎಕ್ಸ್ಪೀರಿಯನ್ಸ್ ಗಳಾದ್ರೆ ನಿಮ್ಗೂ ಎಕ್ಸ್ಪೀರಿಯನ್ಸ್ ಒಂದ್ಸಲ ಆಗಿದೆ, ಅದಕ್ಕೆ ಮುಂದೆ ಬೇಗ ರೀಚ್ ಆಗ್ಬಿಡ್ತು 100%. ಇದೆಲ್ಲ ತುಂಬಾ ಕೇಳ್ಬಿಟ್ಟಿದೀವಿ. ನಾವೇನಾದ್ರು ಹೇಳಿದಾಗ ನಿಮ್ಗೂ ಮಕ್ಳಾಗ್ಲಿ ಗೊತ್ತಾಗುತ್ತೆ, ನಿಮ್ಗೂ ಮದ್ವೆ ಆಗ್ಲಿ ಗೊತ್ತಾಗುತ್ತೆ, ನಿಮ್ಗೂ ಇದೇ ತರ ನಾವು ಮಿಸ್ ಮಾಡ್ಕೊಂಡು ಟ್ರೈನ್ ಮಿಸ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ. ಈ ತರ ಸುಮಾರು ಕೇಳ್ಬಿಟ್ಟಿದೀವಿ. ಏನು ಮಾಡಕ್ ಆಗಲ್ಲ. ಓಕೆ ಬಿಡಿ, ಇವಾಗ ಇದೆಲ್ಲ ಬಿಟ್ಟಾಕಿ ಈಗ ಆರಾಮಾಗಿ ಟ್ರಾವೆಲ್ ಮಾಡೋಣ, ಖುಷಿಯಾಗಿ ಟ್ರಾವೆಲ್ ಮಾಡೋಣ. ಏನಂತೀಯ ಭಾರ್ಗವಿ? ಹೇಳಿ. ನೋಡ್ತಿದೀನಿ ನಾನು ಫಸ್ಟ್ ಟೈಮ್ ಈ ತರ ಜರ್ನಿಯಲ್ಲಿ ಕೆಲಸ ಮಾಡ್ತಿರೋ.
ನೋಡಿ ಎಷ್ಟು ಡೆಡಿಕೇಶನ್ ನಿಮ್ಗೆ ಶಿರ್ಡಿಗೆ ಹೋಗೋದಕ್ಕೋಸ್ಕರ. ಹಂಗಲ್ಲ, ಇವಾಗ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಅಲ್ಲಲ್ಲಿ ಕೆಫೆ ರೆಸ್ಟೋರೆಂಟ್ ಎಲ್ಲೆಲ್ಲ ಮಾಡೋದ್ ನೋಡಿದೀರಾ, ಟ್ರೈನ್ ಅಲ್ಲಿ ಮಾಡೋದ್ ನೋಡಿದೀರಾ? ಯುನಿಕ್, ಅದಕ್ಕೆ ಎಪಿಕ್, ಬಿ ಯುನಿಕ್ ಅನ್ನೋ ತರ. ಕಾಯಕವೇ ಕೈಲಾಸ ಅನ್ನೋದಕ್ಕೆ ಇದೊಂದು ನಿದರ್ಶನ. ಕಾಯಕವೇ ಕೈಲಾಸ. ಕಾಯಕ ಇಲ್ಲ ಅಂದ್ರೆ ಕಾಂಚನ ಇಲ್ವಲ್ಲ, ಅದಕ್ಕೋಸ್ಕರ ಕಾಯಕ ಇದ್ರೆ ಕಾಂಚನ. ಇವಾಗ ಕಾಯಕವೇ ಕಾಂಚನ ಆಗಿದೆ ಇವಾಗಿನ ಕಾಲಕ್ಕೆ. ಬಸವಣ್ಣನವ್ರು ಆವಾಗ ಹೇಳಿದ್ರು, ಆದ್ರೆ ಕೈಲಾಸಕ್ಕೋಸ್ಕರ ಅಲ್ಲ, ಕಾಂಚನಕ್ಕೋಸ್ಕರ ಮಾಡ್ತಾರೆ ಜನ ಅನ್ನೋ ತರ ನಾನು ಹೇಳಿದ್ದು ಅಷ್ಟೇ. ಗೊತ್ತಾಯ್ತಾ? ಟೀಚರ್ ಇವ್ರುನು ಅಂತ ಕೇಳ್ದೆ, ಅವ್ರು ಚೆನ್ನಾಗಿ ಹೇಳ್ತಾ ಇದ್ರು ಎಲ್ಲ. ಟೀಚರ್ ಮೊಮ್ಮಗಳು, ಟೀಚರ್ ತಂಗಿ ಅವಳು. ನಂಗೆ ನಿಜ ಟೀಚರ್ ಫೀಲಿಂಗ್ ಬರ್ತಾ ಇದೆ, ಕಾಲೇಜಲ್ಲಿ ಟ್ರಿಪ್ ಹೋದಂಗೆ. Never care for everything or anyone except God. That's all. That's all. Not that's all. That's all. ದಟ್ಸ್ ಆಲ್. Yeah. ಇದು ಟ್ರೈನ್ ಬೇರೆ ಲೇಟ್ ಆಗಿ ಹೋಗಿತ್ತು ಅಂತ ಹೋಗ್ತಿದ್ರಾ, ನಮ್ಮಮ್ಮ ಅವಾಗ ಹುಡುಕ್ತಿದಾರೆ. ಅಯ್ಯೋ ಸಾರಿ, ಅವಾಗ ಹೇಳ್ತಿದಾರೆ, ಅವ್ರ ಚಪ್ಲಿ ಹಾಕಿಲ್ಲ ಅಂತ. ಇದು ಟೆನ್ಷನ್ ಅಲ್ಲಿ ನಮ್ಮಮ್ಮ ನಿಮ್ ಕಾಲಲ್ಲಿ ಚಪ್ಲಿ ನೋಡ್ತಾ ಇದಾರೆ. ನಾನು ಶಿರ್ಡಿಗೆ ಬರ್ಬೇಕಾದ್ರೆ ಚಪ್ಲಿ ಹಾಕಲ್ಲ. ಲಾಸ್ಟ್ ಟೈಮ್ ಬರುವಾಗ್ಲೂ ಅಷ್ಟೇ, ಪಂಚವಟಿಲೇ ಚಪ್ಲಿ ಬಿಟ್ಬಿಟ್ಟಿದ್ದೆ ನನ್ ಕ್ಯಾಬ್ ಅಲ್ಲೇ. ಅದಾದ್ಮೇಲೆ ಶಿರ್ಡಿಯಿಂದ ಓಜಾರ್ ರೀಚ್ ಆದ್ವಲ್ಲ, ಅಲ್ಲಿವರೆಗೂ ನಾನ್ ಚಪ್ಲಿ ಹಾಕಿಲ್ಲ. ಈ ಸತಿ ಫಸ್ಟ್ ಡೆಸ್ಟಿನೇಷನ್ ಚಪ್ಲಿ ಮೈನ್ ನಾವು ಅಲ್ಲೇ ಹೋಗೋದಲ್ವಾ, ಶಿರ್ಡಿಗೆನೆ. ಅಲ್ಲಿ ಚಪ್ಪಲ್ ಹಾಕೊಂಡ್ ಮತ್ತೆ ಟ್ರೈನ್ ಇಳಿಯಕ್ ಆಗಲ್ಲ ಅಂತ ಹಾಕೋ ಬಂದಿಲ್ಲ ನಾನು. ಎಲ್ಲಾರು ಕ್ಲಾಪ್ ಮಾಡ್ತಾ ಇದಾರೆ ನೋಡಿ, ವೆರಿ ಗುಡ್. ಇಲ್ಲಿ ನೈಟ್ ಪಾಲಿಶ್ ಅಪ್ಲೈ ಮಾಡಕ್ಕೆ ಟೈಮ್ ಇರ್ಲಿಲ್ಲ, ಯಾಕಂದ್ರೆ ಡಿನ್ನರ್ ಎಲ್ಲ ಪ್ಯಾಕ್ ಮಾಡ್ಬೇಕಿತ್ತು, ಪ್ರಿಪೇರ್ ಮಾಡ್ಬೇಕಿತ್ತು, ಎಲ್ಲ ಇತ್ತು. ಅದಕ್ಕೋಸ್ಕರ ತಗೊಂಡ್ಬಂದ್ಬಿಟ್ಟೆ ನಾನು. ಇವಾಗ ಹಾಕಿಸ್ಕೊತಿದೀನಿ ಮಗಳ ಕೈಲಿ. ಹಾಕ್ತಾ ಇದ್ದಾಳೆ ಮಗಳು. ಏನ್ ಮಾಡೋದು, ಟೈಮ್ ಆಗ್ಬೇಕಲ್ಲ. ನಂದು ಮಗಳದಂತೂ ಕೆಲ್ಸ ಯಾವಾಗ ನೋಡಿದ್ರು ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿರ್ತಾಳೆ. ಏನ್ ಮಾಡೋದು, ಯಾರು ಮಾಡ್ತಾರೆ ಕೆಲ್ಸ ಅಷ್ಟೇ. ಅದಕ್ಕೋಸ್ಕರ ನಾನು ಸಾಕಪ್ಪ ಒಂದಿದಕ್ಕೆ ಕಾಲ್ಗೆ ಹಾಕಪ್ಪ. ನೂಡಾಗೋ ಹೊತ್ತಿಗೆ ಕ್ಲೀನ್ ಆಗಿ ಪಾಪ ಏನು ಮಾತಾಡದೆ ಹಾಕ್ತಿದ್ದಾಳೆ. ನನ್ ಮಗಳಾಗಿದ್ದಿದ್ರೆ ನೀನು ಉಗುರು ಬೆಳ್ಸಲ್ಲ, ಶೇಪ್ ಮಾಡಲ್ಲ, ಅದು ಇದು ಅಂತ ಕಮೆಂಟ್ ಮಾಡ್ತಿದ್ದೆ. ಬಟ್ ಇವಳಾಗಲ್ಲ, ಏನಿಲ್ಲ, ನೋ ಕಮೆಂಟ್ಸ್. ಉಗ್ರಿ ಎಲ್ಲಿದೆ ಅಂತ ಹುಡುಕ್ತಾ ಇದೀನಿ ನಾನು. ಅದೇ ಟಾಸ್ಕ್ ನಿಂಗೆ, ದಟ್ ಈಸ್ ದ ಟಾಸ್ಕ್. ಅದೇ ಹಾಕಲ್ಲ ಅಂದ್ರೆ ಅವಳಿಗೆ ಟೈಮ್ ಇರಲ್ವಲ್ಲ, ಶೂಟಿಂಗು ಅದು ಇದು ಬಿಸಿ ಇರ್ತಾಳೆ. ಏನ್ ಮಾಡೋದು, ನಾನೇ ಬಿಸಿ ಇರೋಂಗಾಗೋ. ನೀನು ಬಿಸಿ, ಅವಳು ಬಿಸಿ. ಚಾಟ್ ಏನ್ ಲಾಂಗ್ ವಿಡಿಯೋ ಆಗ್ಬಿಡುತ್ತಿದೆ. ಇದು ಆಂಟಿ ಮನೇಲೆ ಮಾಡಿರುವಂತ ನಿಪ್ಪಟ್ಟು. ಸಕ್ಕದಾಗಿದೆ. ಇದನ್ನ ಆಂಟಿ ಮನೇಲೆ ಮಾಡಿರೋದು. ಸೂಪರ್. ನಾವ್ ಜರ್ನಿ ಮಾಡ್ತಿದೀವಲ್ಲ, ಸೊ ಹಾಗಾಗಿ ಒಬ್ಬೊಬ್ರು ಮನೆಯಿಂದ ಅದು ಇದು ತಗೊಂಡ್ಬಂದಿದ್ದಾರೆ. ಈ ರೀತಿ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತೀವಿ. ನಮ್ ಚಿಕ್ಕಮ್ಮ ಆಚೆ ನಾವು ತಿನ್ಬಾರ್ದು ಅಂತ ಹೇಳಿ ನಮ್ ಚಿಕ್ಕಮ್ಮ ಮನೇಲೆ ಮಾಡ್ಕೊಂಡ್ ಬಂದಿದ್ದಾರೆ. ಇದನ್ನ ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ನೋಡ್ತೀನಿ. ಕೇಳಿದಿಕ್ಕೆ ಏನಪ್ಪ ಮಾಡ್ತಾ ಇದೀಯಾ ಅಂತ ಹೇಳಿದಿಕ್ಕೆ ಸರ್ಪ್ರೈಸ್ ಅಂತ ಹೇಳಿದ್ರು. ಈಗ ಓಪನ್ ಮಾಡಿ ನೋಡ್ತಾ ಇದೀನಿ. ನೋಡಿ, ವಾಂಗಿಬಾತ್, ವೆಜಿಟೇಬಲ್ ವಾಂಗಿಬಾತ್. ಓಕೆ ಇದಿಟ್ಕೋ. ವೆಜಿಟೇಬಲ್ ವಾಂಗಿಬಾತ್ ಮಾಡ್ಕೊಂಡ್ ಬಂದಿದ್ದಾರೆ. ಲೈಕ್ ಆಚೆ ತಿನ್ನೋದು ಅಂದ್ರೆ ಆಚೆ ಫುಡ್ ಹೈಜೀನ್ ಇರಲ್ಲ, ಹೆಲ್ತ್ ಗೆ ಒಳ್ಳೇದಲ್ಲ. ಸೊ ಹಾಗಾಗಿ ಮನೇಲೆ ಮಾಡ್ಕೊಂಡ್ ಬರ್ತೀನಿ ಅಂತ ಮಾಡ್ಕೊಂಡ್ ಬಂದಿದ್ದಾರೆ. ಚೆನ್ನಾಗಿರುತ್ತೆ ಈ ರೀತಿ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಮನೆಯಿಂದ ಅಡ್ಗೆ ಎಲ್ಲ ಮಾಡ್ಕೊಂಡ್ ಬಂದು ಹಿಂಗ್ ತಿನ್ಕೊಂಡ್ ಹೋಗೋದು ಸಕ್ಕದಾಗಿರುತ್ತೆ. ಕುಕುಂಬರ್ ಸೌತೆಕಾಯಪ್ಪ. ಇದಕ್ಕೆ ಹೇಳೋದು ದೊಡ್ಡವ್ರು ಇರ್ಬೇಕು ಅಂತ. ನೋಡಿ, ನಮ್ಮ ಯೋಗಕ್ಷೇಮನು ನೋಡ್ಕೊತಾರೆ, ನಮ್ಮ ಹೊಟ್ಟೆ ಯೋಗಕ್ಷೇಮನು ನೋಡ್ಕೊಂತಾರೆ ಈ ತರ ದೊಡ್ಡವ್ರು ಇದ್ರೆ. ನಮ್ಮಮ್ಮ ನುಗ್ಗೆ ಸೊಪ್ಪು ಅಲಸಂದೆ ಕಾಳಾಕ್ ಪಲ್ಯ ಮಾಡ್ಕೊಂಡ್ ಬಂದಿದ್ದಾರೆ. ಯಾಕೆ ಅಂದ್ರೆ ಇದು ರಾತ್ರಿ ಹೊತ್ತು ನನ್ ಸ್ವಲ್ಪ ಈ ತರ ಪಲ್ಯಗಳು ಇದೇ ತಿನ್ನೋದು, ಬೇರೆ ಇನ್ನೇನು ತಿನ್ನಲ್ಲ. ಹಾಗಾಗಿ ಅದಕ್ಕೋಸ್ಕರ ಪಾಪ ಮಾಡ್ಕೊಂಡ್ ಬೇಡ
ಈ ತರ ಪಟ್ನ ಕಟ್ಟಿ ಬಾಳೆ ಎಲೆ ಇಲ್ಲಿ ಹಾಕೊಂಡು ತಗೋಬರೋದು. ಒಂದು ಬಾಳೆ ಎಲೆ ಬಂದ್ಬಿಟ್ಟು ನೇಚರ್ ಫ್ರೆಂಡ್ಲಿ. ಆಲ್ಸೋ ಇದನ್ನ ರ್ಯಾಪ್ ಮಾಡಿ ಎಸ್ಬಿಡ್ಬೋದು ನಾವು ಡಸ್ಟ್ಬಿನ್ ಅಲ್ಲಿ. ಪ್ಲಾಸ್ಟಿಕ್ ಅಲ್ಲಿ ಬಿಸಿದ್ ಏನಾದ್ರು ಹಾಕೋ ಬಂದ್ರೆ ಆಮೇಲೆ ಅದ್ರಲ್ಲಿರೋ ಪ್ಲಾಸ್ಟಿಕ್ ಎಸೆನ್ಸು ಹೊಟ್ಟೆಗೆ ಹೋಗಿ ಅದಕ್ಕೆ ಇನ್ನೇನೋ ರೋಗ ಬಂದು, ಅದಕ್ಕಿಂತ ಇದೊಂಥರ ಚೆನ್ನಾಗಿರುತ್ತೆ ಬನಾನಾ ಲೀಫ್ ಅಲ್ಲಿ. ಆದ್ರೆ ನಮ್ಗೆ ಹೋಟ್ಲು ಫೀಲು ಬರುತ್ತೆ, ಆದ್ರೆ ಹೋಟ್ಲು ಫೀಲ್ ಅಲ್ಲಿ ಮನೆ ಊಟ ತಿನ್ನಂಗೂ ಇರುತ್ತೆ, ಚೆನ್ನಾಗಿರುತ್ತೆ. 20 ನಿಮಿಷ ಜರ್ನಿಲಿ ಆಂಟಿ ಸ್ಟಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಟ್ರೈನ್ ಜರ್ನಿ ಡೇ 2. ನಾವ್ ನೇಚರ್ ನ ಎಂಜಾಯ್ ಮಾಡ್ತಾ ಇದೀವಿ. ಇವ್ರುಗಳು ನೋಡಿ ಶಾಪಿಂಗ್ ಮಾಡ್ತಾ ಇದಾರೆ. ಮೇಡಮೇ ಸೆಲೆಕ್ಟ್ ಮಾಡಿರೋದು ನನಗೋಸ್ಕರ. ನೈಸ್. ನಾಳೆ ಹಾಕೋತಾ ಇದ್ದೀನಿ ಸ್ಯಾರಿಗೆ. ಆಂಟಿ ನಿಂದಲ್ಲಿ ಚಿಕ್ಕಮ್ಮ ನನ್ನ ಮಗಳೇ ಸೆಲೆಕ್ಟ್ ಮಾಡ್ತಾ ಕೊಟ್ಟು ಚೆನ್ನಾಗಿದೆ, ಮನೆಗೆ ಚೆನ್ನಾಗಿ ಸೂಟ್ ಆಗುತ್ತೆ ತಗೊಂಡ್ರೆ ಅದಕ್ಕೋಸ್ಕರ ತಗೊಂಡು ಆಗ್ಲೇ ತಗೊಳ್ಳುವಾಗ ಮೋಕ್ಷಿತ ಅವ್ರು ಇರ್ಲಿಲ್ಲ, ಅವ್ರ ಎದ್ಮೇಲೆ ಅವರೇ ಸೆಲೆಕ್ಟ್ ಮಾಡ್ಲಿ ಅಂತ ಅವ್ರ ಹತ್ರ ಸೆಲೆಕ್ಟ್ ಮಾಡಿಸ್ತಾರೆ ಅಲ್ವಾ. ನಾನೊಂದು ಲ್ಯಾವೆಂಡರ್ ಕುರ್ತಾ ತಗೊಬಂದಿದ್ದೀನಿ, ಅದಕ್ಕಾಗುತ್ತೆ. ನೋಡಿದ್ರಲ್ಲ, ಟ್ರೈನ್ ಅಲ್ಲೂ ಶಾಪಿಂಗ್ ಮಾಡಿದಾರೆ, ಬಿಟ್ಟಿಲ್ಲ ಇವರು. ನಾವೆಲ್ಲ ನೇಚರ್ ಎಂಜಾಯ್ ಮಾಡ್ತಾ ಇದ್ರೆ ಇವ್ರುಗಳು ಶಾಪಿಂಗ್ ಮಾಡಿದ್ದಾರೆ. ಏನ್ ಹೇಳೋಣ, ಐಸ್ ಕ್ರೀಮ್ ಅಂತ ಬೇಕಾ? ಯಾವ ಕಲರ್? ನೈ ಭಯ, ಯಾವ ಚಾಕಂತ ಇರ್ಬೇಕು ಕೊಡು, ನಾನೇ ಒಳಗೆ ತಿನ್ಸ್ಬಿಡ್ತೀನಿ. ನಂಗೆ ನೋಡಿದೆ ಕಣೆ. ಆಯ್ತು, ಸ್ವಲ್ಪ ಕೊಚ್ಚಿ ಸರ್ವ್ ಮಾಡ್ತಿರ್ತೀನಿ ನಾನು. ಚಪಾತಿನೂ ನಾವು ತಗೊಂಡ್ಬಂದ್ಬಿಟ್ಟಿದೀವಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ. ನಮ್ ಚಿಕ್ಕಮ್ಮ ಟೊಮೆಟೊ ಗೊಜ್ಜು ಮಾಡ್ಕೊಂಡ್ಬಂದಿದ್ದಾರೆ ಮನೆಯಿಂದ. ಜಾಸ್ತಿ ಗೊಜ್ಬೇಕು. ಹೌದಾ? ಜಾಸ್ತಿನೇ ತಿನ್ನಿಸ್ತಾಳಮ್ಮ, ನೀನು ಜಾಸ್ತಿ ಗೊಜ್ಜು ಕ್ವಾಂಟಿಟಿ ಚಪಾತಿ ಸ್ವಲ್ಪ ಇದ್ರೆ ಗೊಜ್ಜು ಜಾಸ್ತಿ. ಮಗಳಿಗೆ ಮಾಡ್ಕೊಡ್ಬೇಕಂತ ತುಂಬಾ ಇತ್ತು, ಅದ್ಯಾಕೋ ಟೈಮೇ ಕಾದು. ಹುಳಿ ಇಷ್ಟೆಲ್ಲ ಹಾಕ್ಬೇಕಿತ್ತು, ನಿಸಿ ಅಂತ ಅಂದ್ಬಿಟ್ಟು ನಿಮ್ಗೆ ಇದು ಮಾಡಿ ಟೇಸ್ಟ್ ಮಾಡಕ್ಕೆ ಬಂದಿಲ್ಲ. ಏನೂರು ಕೆಲ ಹೊಟ್ಟೋಗಿದ್ಯಲ್ಲ. ಸ್ಟೂಡಿಯೋಸ್ ಇದಳು ಇವಳು ಅಂತ. ವರ್ಕಹಾಲಿಕ್. ರಜಾ ತಗೊಳ್ದೆ, ಇಲ್ಲ ನಾನ್ ವರ್ಕ್ ಫ್ರಮ್ ಟ್ರೈನ್ ಮಾಡೇ ಮಾಡ್ತೀನಿ ಅಂತ ಮಾಡ್ಸೋದಳೆ ನೋಡಿ, ಇಷ್ಟು ವರ್ಕಹಾಲಿಕ್. ಸೊ ಇದೊಂಥರ ನಮ್ ಫ್ಯಾಮಿಲಿ ಜೀನಲ್ಲೇ ಬಂದ್ಬಿಟ್ಟಿದೆ, ನಾವೆಲ್ಲ ವರ್ಕಹಾಲಿಕ್. 70 कितने साल से यही काम कर रहे हो? 22 साल से यही काम ट्रेन में ही बेचते हो? चलो ठीक है, ಧನ್ಯವಾದ. ನಾವ್ ಅಜ್ಜಿ ಹತ್ರ ಈ ಸೀಬೆ ಹಣ್ಣು ತಗೊಂಡಿದೀವಿ. ರೆಡ್ ಕಲರ್ ಸೀಬೆಕಾಯಿ ಬೇಕಿತ್ತು ನನ್ಗೆ, ತುಂಬಾ ಕಷ್ಟಪಟ್ಟು ಅಜ್ಜಿ ಹತ್ರ ಹುಡ್ಕಿದೀನಿ, ಇಷ್ಟೇ ರೆಡ್ನೆಸ್ ಸಿಕ್ಕಿರೋದು. ಭಾರ್ಗವಿ ಅವ್ರು ಹೇಳಿದಾರೆ, ಒಂದ್ ಫುಲ್ ಹಣ್ಣು ನಾನು ಒಬ್ಳೆ ತಿನ್ಬೇಕು, ಯಾರಿಗೂ ಅದ್ರಲ್ಲಿ ಪಾಲ್ ಕೊಡಲ್ಲ ಅಂತ ಹೇಳಿ. ಸೀಬೆಕಾಯಿ ಅಂದ್ರೆ ನನಗ್ ತುಂಬಾ ಇಷ್ಟ, ಅದಕ್ಕೆ. ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್.